ವಿವಾಹಿತ ಗೆಳತಿಯ ನೈಟಿ ಧರಿಸಿ ಅವಳ ಬೆಡ್ರೂಮಿನಲ್ಲಿ ಮಲಗಿದ್ದು ತಪ್ಪಾಯಿತು. ಪ್ರವೀಣ್ ಮನೆಗೆ ಬಂದಾಗ ಅವನ ಪತ್ನಿ ಆಶಾ ಬೆಡ್ ಮೇಲೆ ರೊಮ್ಯಾಂಟಿಕ್ ಆಗಿ ಕಾಯುತ್ತಾ ಇರುತ್ತಾಳೆ. ಆಗ ಪ್ರವೀಣ್ ಆಕೆ ಜೊತೆ ರೊಮ್ಯಾನ್ಸ್ ಶುರು ಮಾಡುತ್ತಾನೆ. ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಗುತ್ತದೆ. ಆದರೂ ಅದನ್ನು ಅವಾಯ್ಡ್ ಮಾಡಿ ಅವನು ರೊಮ್ಯಾನ್ಸ್ ಅನ್ನು ಕಂಟಿನ್ಯೂ ಮಾಡುತ್ತಾನೆ. ಆದರೆ ಮತ್ತೆ ಪದೇ ಪದೇ ಕರೆ ಬಂದಾಗ ಆಶಾ ಅದನ್ನು ರಿಸೀವ್ ಮಾಡುತ್ತಾಳೆ. ಆಗ ಪ್ರವೀಣ್ಗೆ ಯಾವುದೋ ಒಬ್ಬ ಲೇಡಿ ಕರೆ ಮಾಡಿರುತ್ತಾಳೆ. ಇದರಿಂದ ಬೇಸರಗೊಂಡ ಆಶಾ ಯಾಕೆ ಇವರು ಇಷ್ಟು ಹೊತ್ತಿನಲ್ಲಿ ಕರೆ ಮಾಡಬೇಕು ಎಂದು ಕೇಳುತ್ತಾಳೆ. ಆಗ ಪ್ರವೀಣ್, ನೀನು ತಪ್ಪು ತಿಳಿದುಕೊಳ್ಳಬೇಡ, ಇವರು ನನ್ನ ಕ್ಲೈಂಟ್ ಅಷ್ಟೇ ಎಂದು ಹೇಳುತ್ತಾನೆ. ಆಗ ಆಶಾ, ನೀನು ಯಾವಾಗಲೇ ನನ್ನ ಸನಿಹಕ್ಕೆ ಬಂದಾಗಲೇ ಇದೇ ರೀತಿ ಡಿಸ್ಟರ್ಬ್ ಆಗುತ್ತದೆ, ನಿನಗೆ ಅವಳ ಜೊತೆ ಅಫೇರ್ ಇರಬಹುದು ಎಂದು ಕೋಪ ಮಾಡಿಕೊಳ್ಳುತ್ತಾಳೆ. ಆಗ ಇವರಿಬ್ಬರ ನಡುವೆ ಜಗಳವಾಗುತ್ತದೆ. ಇತ್ತ ಕಣ್ಣೀರು ಹಾಕಿಕೊಂಡು ಆಶಾ ಹಾಲ್ನಲ್ಲಿ ಬಂದು ಕೂತಿರುತ್ತಾಳೆ. ಅದೇ ಸಮಯಕ್ಕೆ ಅವಳ ಗೆಳತಿ ವಂದನಾ ಬಂದು ವಿಷಯವನ್ನು ಕೇಳುತ್ತಾಳೆ. ಆಗ ಆಶಾ, ನಾವು ಮದುವೆಯಾಗಿ 1 ವರ್ಷ ಎಲ್ಲ ಚೆನ್ನಾಗಿ ಇದ್ದೆವು, ಆದರೆ ಈ ನಡುವೆ ಅವರಿಗೆ ನನ್ನನ್ನು ನೋಡಿ ಬೋರ್ ಆಗುತ್ತಿದೆ ಅಂತ ಅನಿಸುತ್ತಿದೆ, ನಾವಿಬ್ಬರು ದೂರವಾಗಿದ್ದೇವೆ, ಈಗ ಏನು ಮಾಡುವುದು ಎಂದು ಕಣ್ಣೀರು ಹಾಕುತ್ತಾ ಕೇಳುತ್ತಾಳೆ. ಆವಾಗ ವಂದನಾ, ನೀನು ಈ ರೀತಿ ಚಿಕ್ಕ ಬಟ್ಟೆ ಹಾಕಿಕೊಂಡು ನಿನ್ನ ಫಿಗರ್ ಅನ್ನು ತೋರಿಸಿ ಬಿಟ್ಟರೆ ಗಂಡಸರನ್ನು ಆಕರ್ಷಣೆ ಮಾಡಲು ಸಾಧ್ಯವಿಲ್ಲ. ನೀನು ಅವರನ್ನು ತುಂಬಾ ಕಾಯಿಸಬೇಕು, ಸತಾಯಿಸಬೇಕು, ಅವರಿಗೆ ಬೇಕಾದ್ದನ್ನು ನೀನು ಕೊಡಬಾರದು. ಆವಾಗ ಅವರಲ್ಲಿ ನಿನ್ನ ಮೇಲೆ ಹೆಚ್ಚು ಆಸಕ್ತಿ ಶುರುವಾಗುತ್ತದೆ, ಅವರು ನಿನ್ನನ್ನು ಪಡೆಯಲು ಚಡಪಡಿಸಬೇಕು ಎಂದು ಹೇಳುತ್ತಾಳೆ. ಈ ಐಡಿಯಾ ಕೇಳಿ ಆಶಾಗೆ ತುಂಬ ಖುಷಿಯಾಗುತ್ತದೆ. ಆಗ ಇಬ್ಬರು ಹಗ್ ಮಾಡುತ್ತಾರೆ. ನಾನು ಹೇಳಿದಂತೆ ಮಾಡು ಎಂದು ವಂದನಾ ಅವಳ ಕಿವಿಯಲ್ಲಿ ಏನೋ ಹೇಳಿ ಹೋಗುತ್ತಾಳೆ. ಅದರಂತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮ್ನಲ್ಲೂ ಕೂಡ ಪ್ರವೀಣ್ ಆಶಾಳನ್ನು ಹತ್ತಿರ ಕರೆಯುತ್ತಾನೆ. ಆದರೆ ಆಕೆ ಅವನನ್ನು ಇಗ್ನೋರ್ ಮಾಡುತ್ತಾಳೆ. ಕೊನೆಗೂ ಕೂಡ ಆಕೆಯನ್ನು ಎಳೆದು ತೊಡೆ ಮೇಲೆ ಕೂರಿಸಿಕೊಂಡು ರೊಮ್ಯಾನ್ಸ್ ಶುರು ಮಾಡುತ್ತಾನೆ. ಆಗ ಕಳೆದು ಹೋಗುತ್ತಿದ್ದ ಆಶಾಗೆ ತನ್ನ ಕಿವಿಯಲ್ಲಿ ಇಯರ್ ಬಡ್ಸ್ ಹಾಕಿಕೊಂಡಿರುತ್ತಾಳೆ. ಆಕೆಯ ಗೆಳತಿ ಲೈನ್ನಲ್ಲಿಯೇ ಇರುತ್ತಾಳೆ. ಆಕೆ ಕಂಟ್ರೋಲ್ ಮಾಡಿಕೊ ಎಂದು ಹೇಳಿದ ತಕ್ಷಣ ಆಶಾ ಗಂಡನಿಂದ ಬಿಡಿಸಿಕೊಂಡು ಎದ್ದು ಹೋಗುತ್ತಾಳೆ. ಇದರಿಂದ ಪ್ರವೀಣ್ಗೆ ಶಾಕ್ ಆಗುತ್ತದೆ. ನಂತರ ಪ್ರವೀಣ್ ಬೆಡ್ರೂಮ್ಗೂ ಬಂದು ಆಶಾಳನ್ನು ತಬ್ಬಿಕೊಂಡು ರೊಮ್ಯಾನ್ಸ್ ಮಾಡಲು ಟ್ರೈ ಮಾಡುತ್ತಾನೆ. ಆಗ ಕೂಡ ಲೈನ್ನಲ್ಲಿದ್ದ ವಂದನಾ, ಏನೇ ಆದರೂ ಅವನಿಗೆ ನಿನ್ನ ಬಟ್ಟೆಗಳನ್ನು ತೆಗೆಯಲು ಬಿಡಬೇಡ ಎಂದು ಹೇಳಿಕೊಡುತ್ತಾಳೆ. ಆಗ ಮತ್ತೆ ಅವರನ್ನು ತಳ್ಳಿ ಆಶಾ ದೂರ ಹೋಗುತ್ತಾಳೆ. ನಂತರ ರೆಡಿಯಾಗಿ ಪ್ರವೀಣ್ ಡ್ಯೂಟಿಗೆ ಹೋಗುತ್ತಾನೆ. ಅಂದು ಸಂಜೆ ನೋಡಿದರೆ ಪ್ರವೀಣ್ ತನ್ನ ಕ್ಲೈಂಟ್ ಎಂದು ಹೇಳಿಕೊಂಡು ವಂದನಾಳನ್ನು ಕರೆದುಕೊಂಡು ಬರುತ್ತಾನೆ. ಆಕೆಯನ್ನು ನೋಡಿ ಆಶಾಗೆ ಶಾಕ್ ಆಗುತ್ತದೆ. ಆದರೂ ಗೊತ್ತಿಲ್ಲದವರಂತೆ ಇಬ್ಬರು ಪರಿಚಯ ಮಾಡಿಕೊಳ್ಳುತ್ತಾರೆ. ಅಂದು ರಾತ್ರಿ ವಂದನಾಗೆ ಅಲ್ಲೇ ಉಳಿದುಕೊಳ್ಳಲು ಜಾಗ ಕೊಡುತ್ತಾರೆ. ನಂತರ ರೂಮಿನಲ್ಲಿ ವಂದನಾ, ನಿನ್ನ ಗಂಡನಿಗೆ ನಾವಿಬ್ಬರು ಗೆಳತಿಯರೆಂದು ಗೊತ್ತಿಲ್ಲ, ಈಗ ನಾನು ಟೆಸ್ಟನ್ನು ಮಾಡಲು ಬಂದಿದ್ದೇನೆ, ನಾನು ನಿಮ್ಮ ಮನೆಯಲ್ಲಿ ಇದ್ದರೂ ಕೂಡ ಅವನು ನಿನ್ನ ಹತ್ತಿರ ಹೇಗೆ ಬರುತ್ತಾನೆ ಎಂದು ನೋಡಬೇಕು, ಜೊತೆಗೆ ನಿಮ್ಮಿಬ್ಬರ ಮಧ್ಯೆ ಇರುವ ದೂರವನ್ನು ಕಡಿಮೆ ಮಾಡಬೇಕು, ಇದೇ ನನ್ನ ಪ್ಲಾನ್ ಎಂದು ಹೇಳುತ್ತಾಳೆ. ಇದರಿಂದ ಆಶಾಗೆ ಖುಷಿಯಾಗುತ್ತದೆ. ಆಗ ಇಬ್ಬರು ಹಗ್ ಮಾಡುತ್ತಾರೆ. ಆದರೆ ವಂದನಾಗೆ ಯಾವುದೋ ರೀತಿಯ ಆನಂದ ಸಿಗಲು ಶುರುವಾಗುತ್ತದೆ. ನಂತರ ಆಶಾ ತನ್ನದೇ ಒಂದು ನೈಟಿಯನ್ನು ಹಾಕಿಕೊಳ್ಳಲು ವಂದನಾಗೆ ಕೊಡುತ್ತಾಳೆ. ಮಧ್ಯರಾತ್ರಿ ಎದ್ದ ವಂದನಾ ಆಶಾ ಮೇಲೆ ಇರುವ ತನ್ನ ಆಸೆಯನ್ನು ತೋರಿಸುತ್ತಾಳೆ. ಆಕೆಯ ಜೊತೆ ರೊಮ್ಯಾನ್ಸ್ ಮಾಡಲು ಬಯಸುತ್ತಾಳೆ. ಮರುದಿನ ಪತ್ನಿಯ ರೂಮಿಗೆ ಬಂದಾಗ ವಂದನಾ ಎಂದು ತಿಳಿಯದೆ ತನ್ನ ಪತ್ನಿಯ ನೈಟಿ ಹಾಕಿರುವ ವಂದನಾಳನ್ನು ರೊಮ್ಯಾನ್ಸ್ ಮಾಡಲು ಶುರು ಮಾಡಿಬಿಡುತ್ತಾನೆ. ಆಕೆ ವಂದನಾ ಎಂದು ಗೊತ್ತಾದಾಗ ಶಾಕ್ ಆದ ಪ್ರವೀಣ್ ಸಾರಿ ಕೇಳುತ್ತಾನೆ. ಆಗ ವಂದನಾ ಕೂಡ ನಾನು ಕೂಡ ನಿದ್ರೆಯಲ್ಲಿ ಓಕೆ ಎಂದು ಸಾರಿ ಕೇಳುತ್ತಾಳೆ. ನಂತರ ವಂದನಾಗೆ ತುಂಬ ತಲೆನೋಯುತ್ತಿದೆ, ನನಗೆ ನೀನು ಟ್ಯಾಬ್ಲೆಟ್ ತೆಗೆದುಕೊಂಡು ಕೊಡು ಎಂದು ಆಶಾಳನ್ನು ಕಳಿಸುತ್ತಾಳೆ. ಅದೇ ಗ್ಯಾಪ್ನಲ್ಲಿ ಪ್ರವೀಣ್ ಬಂದಾಗ ಅವನ ಕೈಯಲ್ಲಿ ಹೆಡ್ ಮಸಾಜ್ ಮಾಡಿಸಿಕೊಳ್ಳುತ್ತಾಳೆ. ನಂತರ ನೆಕ್ ಮಸಾಜ್ ಕೂಡ ಮಾಡಿಸಿಕೊಳ್ಳುತ್ತಾಳೆ. ನಂತರ ವಂದನಾ, ನೀವು ಯಾಕೆ ಇಷ್ಟು ಬೇಜಾರಿನಲ್ಲಿ ಇದ್ದೀರಾ, ನಿಮ್ಮಿಬ್ಬರ ನಡುವೆ ಎಲ್ಲ ಚೆನ್ನಾಗಿದೆ ತಾನೆ ಎಂದು ಕೇಳುತ್ತಾಳೆ. ಆಗ ಪ್ರವೀಣ್ ನಡೆಯುತ್ತಿರುವ ವಿಚಾರವನ್ನೆಲ್ಲ ಆಕೆಯ ಬಳಿ ಹಂಚಿಕೊಳ್ಳುತ್ತಾನೆ. ಆಗ ವಂದನಾ, ನಾನು ಕೂಡ ತುಂಬ ವರ್ಷಗಳಿಂದ ಸಿಂಗಲ್ ಆಗಿದ್ದೇನೆ, ನಿಮ್ಮನ್ನು ನೋಡಿದರೆ ನಿಮ್ಮಂತಹ ವ್ಯಕ್ತಿ ನನ್ನ ಜೊತೆಗಾರನಾಗಬೇಕು ಅಂತ ಅನಿಸುತ್ತದೆ ಎಂದು ಹಗ್ ಮಾಡಿಬಿಡುತ್ತಾಳೆ. ಆಗ ಅವನು ಕೂಡ ಕಂಟ್ರೋಲ್ ಕಳೆದುಕೊಂಡು ಹಗ್ ಮಾಡುತ್ತಾನೆ. ಆಗ ಎಚ್ಚೆತ್ತುಕೊಂಡ ಪ್ರವೀಣ್, ಇಲ್ಲ ಇದು ತಪ್ಪು ಎಂದು ಎದ್ದೇಳುತ್ತಾನೆ. ಆಗ ಕೂಡ ಹಿಂದೆಯಿಂದ ಹಗ್ ಮಾಡಿದ ವಂದನಾ, ಇದರಲ್ಲಿ ತಪ್ಪೇನಿಲ್ಲ, ನಿಮ್ಮ ನಡುವೆ ಏನೂ ಸರಿಯಾಗಿಲ್ಲ, ನಾನು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾಳೆ. ಆಗ ಕೋಪಗೊಂಡ ಪ್ರವೀಣ್ ಆಕೆಯನ್ನು ತಳ್ಳಿಬಿಡುತ್ತಾನೆ. ನಾನು ನನ್ನ ಹೆಂಡತಿಯನ್ನೇ ಮಾತ್ರ ಪ್ರೀತಿಸುತ್ತೇನೆ, ಆಕೆಗೆ ಮೋಸ ಮಾಡುವುದಿಲ್ಲ ಎಂದು ಹೇಳಿದಾಗ ಕೋಪಗೊಂಡ ವಂದನಾ ಮತ್ತೆ ಅವನ ಬಳಿ ಬಂದು, ನೋಡು, ನಾನು ನಿನ್ನ ಮುಂದೆ ಎಷ್ಟೋ ಸುಂದರವಾದ ಹುಡುಗಿ ನಿಂತಿದ್ದೇನೆ, ಆದರೂ ಕೂಡ ನೀನು ನಿನ್ನ ಹೆಂಡತಿಯ ವಿಚಾರ ಮಾತನಾಡುತ್ತಿದ್ದೀಯಾ ಎಂದು ಅವನ ಜೊತೆ ರೊಮ್ಯಾನ್ಸ್ ಮಾಡಲು ಯತ್ನಿಸುತ್ತಾಳೆ. ಆಗ ಅವನು ಕೋಪದಲ್ಲಿ ಅವಳನ್ನು ತಳ್ಳಿ ಹೋಗುತ್ತಾನೆ. ನಂತರ ಆಶಾ ಬಂದಾಗ ವಂದನಾ ಕಣ್ಣೀರು ಹಾಕುತ್ತಾ ಇರುತ್ತಾಳೆ. ಏನಾಯಿತು ಎಂದು ಕೇಳಿದಾಗ ಅವಳಿಗೆ ರೆಕಾರ್ಡ್ ಮಾಡಿದ ವಿಡಿಯೋವನ್ನು ತೋರಿಸುತ್ತಾಳೆ. ಅದರಲ್ಲಿ ಇವರಿಬ್ಬರು ರೊಮ್ಯಾನ್ಸ್ ಮಾಡುತ್ತಿರುವ ಹಾಗೆ ಕಂಡ ಆಶಾಗೆ ಈ ರೀತಿ ಆಗಬಾರದಿತ್ತು ಎಂದು ಕಣ್ಣೀರು ಹಾಕಲು ಶುರು ಮಾಡುತ್ತಾಳೆ. ಆಗ ವಂದನಾ, ನೋಡು, ನಿನ್ನ ಗಂಡ ದೊಡ್ಡ ಮೋಸಗಾರ, ನಮ್ಮಿಬ್ಬರಿಗೆ ಗಂಡಸರ ಅವಶ್ಯಕತೆಯೇ ಇಲ್ಲ, ನಾವು ಸ್ಕೂಲಿನಿಂದ ಎಷ್ಟು ಜೊತೆಯಾಗಿ ಇದ್ದೆವು, ಈಗಲೂ ಕೂಡ ಅದೇ ರೀತಿ ಜೊತೆಯಾಗಿ ಬಾಳೋಣ, ನಡಿ, ನಾವು ಈಗಲೇ ಈ ಮನೆ ಬಿಟ್ಟು ಹೋಗೋಣ ಎಂದು ಕೈ ಹಿಡಿದುಕೊಂಡು ಎಳೆಯುತ್ತಾಳೆ. ಆಗ ಆಶಾ
ಅಲ್ಲೇ ಸ್ಟಾಪ್ ಆಗುತ್ತಾಳೆ. ವಂದನಾಳ ಕಪಾಳಕ್ಕೆ ಬಂದು ಬಾರಿಸಿ, ನೀನು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದು ಕೂಡ ನನ್ನ ಮನೆ ಹೊಡೆಯಲು ಪ್ಲಾನ್ ಮಾಡಿದ್ದೀಯಾ ಎಂದು ಆಶಾಗೆ ಬೈದಾಗ ಅಲ್ಲಿಗೆ ಪ್ರವೀಣ್ ಕೂಡ ಬರುತ್ತಾನೆ. ಆಗ ಪ್ರವೀಣ್, ನನ್ನಿಂದ ತಪ್ಪಾಗಿದ್ದು ನಿಜ, ಆದರೆ ಇಮಿಡಿಯೇಟ್ ಆಗಿ ನನ್ನ ಹೆಂಡತಿಗೆ ವಿಷಯವನ್ನು ತಿಳಿಸಿದೆ. ಆಗ ನನಗೆ ತಿಳಿಯಿತು ನೀನು ಆಕೆಯ ಬೆಸ್ಟ್ ಫ್ರೆಂಡ್ ಎಂದು. ನಿನ್ನ ಪ್ಲಾನ್ ಪ್ರಕಾರವೇ ನಮ್ಮಿಬ್ಬರನ್ನು ದೂರ ಮಾಡುತ್ತಿದೆಯೇ ಎಂದು ನನಗೆ ಗೊತ್ತಾಯಿತು ಎಂದು ಹೇಳುತ್ತಾನೆ. ಆಗ ಆಶಾ ಕಣ್ಣೀರು ಹಾಕುತ್ತಾ, ಯಾಕೆ ಹೀಗೆ ಮಾಡುತ್ತಿದ್ದೆ ವಂದನಾ ಎಂದು ಕೇಳುತ್ತಾಳೆ. ಆಗ ವಂದನಾ, ನೀನು ನನಗೆ ಮೋಸ ಮಾಡಿರುವುದು, ನಾನು ಯಾವಾಗಲೂ ನಿನ್ನನ್ನು ಪ್ರೀತಿಸುತ್ತಿದ್ದೆ, ನಿನ್ನ ಜೊತೆಗೆ ಬಾಳಬೇಕು ಅಂತ ಅಂದುಕೊಂಡಿದ್ದೆ, ಆದರೆ ನೀನು ನನ್ನನ್ನು ಬಿಟ್ಟು ಇವರನ್ನು ಮದುವೆಯಾದೆ ಎಂದು ಕಿರುಚಲು ಶುರು ಮಾಡುತ್ತಾಳೆ. ಆಗ ಆಶಾ, ನಿನಗೆ ಎಲ್ಲೂ ಹುಚ್ಚು ಹಿಡಿತಿದೆ ಅಂತ ಬೈದಾಗ ಚಾಕು ತೆಗೆದುಕೊಂಡು ಆಶಾಳ ಕಥೆಯನ್ನೇ ಮುಗಿಸಿಬಿಡುತ್ತಾಳೆ. ಆಗ ಕೋಪಗೊಂಡ ಪ್ರವೀಣ್ ವಂದನಾಳ ಕುತ್ತಿಗೆ ಹಿಸುಕಿ ಕೊಲೆ ಮಾಡುತ್ತಾನೆ. ನಂತರ ತನ್ನ ಪತ್ನಿಯ ಬಳಿ ಹೋದಾಗ ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತದೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ವಿ ಮೋಷನ್ಸ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಸಾಲಿಕಾ ಹುವಾ ಬೇಹಾಲ್ ಎಂದು ಹುಡುಕಿ ನೋಡಬಹುದು.